ಹಲೋ ಸುಮ್ಕೂರು ಸುಮ್ಕೂರು ಯಾಕೆ ಬರ್ತಿತ್ತು ಸುಮ್ಮ ಹಂಗೆ ಹೇಳ್ತಾರೆ ಭೋಗದಲ್ಲಿ ಇಂದ್ರನೋ, ತ್ಯಾಗದಲ್ಲಿ ಕರ್ಣನೋ, ರಾಗದಲ್ಲಿ ಗಾಂಧರ್ವನು, ಕೋಪದಲ್ಲಿ ರುದ್ರನೋ, ಶೌರ್ಯದಲ್ಲಿ ಅರ್ಜುನನೋ, ಪರಾಕ್ರಮದಲ್ಲಿ ಪರಶುರಾಮನೋ, ಪತಿ ವ್ಯಕ್ತಿಯಲ್ಲಿ ಸನ್ಮುಖನೋ, ಪ್ರತಿಜ್ಞೆಯಲ್ಲಿ ಭೀಷ್ಮನೋ, ನ್ಯಾಯದಲ್ಲಿ ಧರ್ಮರಾಜನೋ, ಧ್ಯೇಯದಲ್ಲಿ ಮನ್ಮಥನೋ, ವೀಕ್ತಿಯಲ್ಲಿ ಕೃಷ್ಣನೋ, ಶಕ್ತಿಯಲ್ಲಿ ಜರಾಸಂಧನೋ, ಭಕ್ತಿಯಲ್ಲಿ ಬಲಚಕ್ರವರ್ತಿಯೋ, ವಚನದಲ್ಲಿ ಶಿವಚಕ್ರವರ್ತಿಯೋ, ಧೈರ್ಯದಲ್ಲಿ ಹರಿಶ್ಚಂದ್ರನೋ, ಶಾಸ್ತ್ರದಲ್ಲಿ ಸುಖಮುನಿ ಎಂಬುವಂತೆ ವಜ್ರ ಮಂಟಪದಲ್ಲಿ ಬಂದು ಕುಳಿತವರು ತಾವುದಾರು ರಾಜ್ಯ ರವಿ ಕೊಡ್ತೇಜ. ಶೇವಾಶ್ ಹೇ ರಾಜೇಂದ್ರ ಭೂಪತಿ, ಅಪ್ಪಳಿಸಿ ಶೇವಾಸ್ ಸೇವಕ ಹೇ ರಾಜನೇ, ಇಂಥ ಎದುರದೊಳಗೆ ನಿಂತು ಮಾತನಾಡುವ ಹೇ ರಾಜನೇ, ನಾನು ದಾರಂದ್ರೆ ಹರಿಯುವ ಹಳ್ಳದ ಡೊಂಕು, ನಾಯಿ ಬಾಲದ ಡೊಂಕು, ಮಾನಿನಿಯರ ಮನಡೊಂಕು, ಮನಸ್ಸನ್ನು ತೊಡಕ ಬಿಡಿಸುವುದು ಹರಿಯರ ಬ್ರಹ್ಮಾದಿಗಳಿಂದ ಆಗಿಲ್ಲೆಂದು ತಮ್ಮ ಸಮ್ಮುಖದಲ್ಲಿ ಬಂದು ಮಾತನಾಡಿಸುವಂತಹ ಸದ್ಗುಣ ಸಾರ್ಥಿ ಎನ್ನಗನ್ನೂರು ದೇವಾ ದೇವಪರಭಾವ. ಹೇ ರಾಜೇಂದ್ರ ಭೂಪತಿ, ಹೇ ರಾಜನೇ, ಶೇವಾಶ್ ನಿಶ್ಚಿತವಾಗಿ ಸಾರಥಿಯಾದರೆ ಈ ಸಭೆಯೊಳಗೆ 90 ಮಣದ ಹೊಂಬಳದು ಕೊಡುವೆನೆ. ಕೊಡ್ರಿ ದೇವ. ಸಾರಥಿ ಹೇ ರಾಜೇಂದ್ರ ಭೂಪತಿ, ಕಡುಪಗಳ ಹೆಸರು ಹೇಳಬೇಕು ಕೇಳು. ಅತಿ ತೀವ್ರ ಹೇಳ್ರಿ ದೇವ. ಲೀಕ ಬ್ರಹ್ಮಾಂಡದೊಳ ಕಣ್ಣುಗಳಿಗ ಕಂಡ ದೇವತೆ ಮಿಂಡು ಕಾಲುಗಳೆಂದು ಶೇವಾಶ್ ಭಯಂಕರ ಕೂಟಿಯಾಗಿ ತಳಕ್ಕೆಂದು ಹೊಳೆಯುವ ಹೇ ರಾಜೇಂದ್ರ ಭೂಪತಿ, ಎನ್ನ ಪರಾಕ್ರಮವನ್ನು ಕೇಳಿದೆಯಾ? ಕೇಳೇನ್ರಿ ರಾಜರೇ. ಸಾರಥಿ ಹೇ ರಾಜನೇ, ಖಡ್ಗ ಕಟಾರಿ ಕೈಚೂರಿ ಮುಂದಾದಗಳು ಕೃಪೆಯಾಗಿ ಹೋದವು. ಶೇವಾಶ್ ಸಾರಥಿ ಹೇ ರಾಜೇಂದ್ರ ಭೂಪತಿ, ನೋಡ್ರಿ ರಾಜರೇ. ಓಂಕೃತ ಪಂಕೃತ ಪಣಿ ಪಣ ಮಣಿಗಳು ಶೇವಾಶ್ ಮಕ್ಕನೆ ಜಗ್ಗನೆಯನ್ನು ಸಿಂಹತ್ವನಿಗೆ ಚಂದ್ರಿತವಾಗಿ ಸಾರಥಿ ಹೇ ರಾಜೇಂದ್ರ ಭೂಪತಿ, ಚಿರ್ರನೆ ಚಿರಿದವು. ನೋಡ್ರಿ ರಾಜರೇ. ಸಾರಥಿ ಹೇ ರಾಜೇಂದ್ರ ಭೂಪತಿ, ತಕ್ಷಣ ಕೋರ್ಮನ ಕುಗ್ಗಿದನು, ಆದಿಶೇಷನು ಬಗ್ಗಿದನು. ನೋಡ್ರಿ ದೇವ. ಸಾರಥಿ ಹೇ ರಾಜೇಂದ್ರ ಭೂಪತಿ, ಈ ಲೋಕಕ್ಕೆ
ಕಂಡ ನೆನೆಸಿಕೊಂಡಿರುವ ಭಾರ್ಗವೆನ್ನುವ ಹ ಶುಂಭಾಸುರನೆಂದು ಹ ಕೈಬೇರು ಹೊಡೆಸುವಂತವನಾದ ಸಾರಥಿ ಅತಿ ಕುಶಲಮತಿ. ಸೋಂಬಾಸುರ ಮಹಾರಾಜನಾದರೆ ಬಹಳ ಒಳ್ಳೆಯದಾಯ್ತು. ಕುಂತ ನಿಂತ ಜನರಿಗೆ ಆನಂದವಾಯಿತು. ಆ ತಮ್ಮ ಅಂದವಾದ ರಾಜ ಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂಟಪಕ್ಕೆ ಬಂದ ತಾತ್ಪರ್ಯನ ದೇವ ಜೈ ಪರಮಾವ. ಆ ಹೇ ರಾಜೇಂದ್ರ ಭೂಪತಿ. ಹೌದ್ರಿ ರಾಜರೇ. ಎರಡು ಸತ್ತು ಅಷ್ಟ ಬಿಟ್ಕೊಂಡು ರಾಜಭರ್ಧನರಿಗೆ ಅನ್ನ ಸರಿಸ ಮಾಡಲಾಗೆ ಸಾರಥಿ. ಆ ಹೇ ರಾಜೇಂದ್ರ ಭೂಪತಿ. ರಾಜಪತಾಕಿ ಚತುರಂಗ ಮಾರ್ಗದ ಸಮೇತ ಸದೆ ಬಡಿದು ಅಷ್ಟ ದಿಕ್ಪಾಲಕರನ್ನು ಪಲಾಯನ ಮಾಡಿಸಿ ಸಾರಥಿ. ಆ ಹೇ ರಾಜನೇ. ಚಂದ್ರನ ಅಧಿಕಾರ ಹೆಣ್ಣಕ್ಕೆ ಕೊಂಡು ಶ್ರೀ ಜಗಕ್ಕೆ ನಾನೇ ಶುಂಭ ಮಹಾರಾಜನ ಜೈವೇನು ಹೊಡಿಸುವಂತವನ ಸಾರಥಿ ಅತಿ ಕುಶಲಮತಿ. ಆಯರ್ರಿ ರಾಜರೇ. ಸಾರಥಿ. ಆ ಹೇ ರಾಜೇಂದ್ರ ಭೂಪತಿ. ಮೇಲಿದ್ದರೆ ಇಡೀ ಒಂದು ಲೋಕವನ್ನು ಜಾತ್ರೆ ಹಾಕಿ ಕೊಡುವೆ. ಕೊಡ್ರಿ ದೇವ. ಅಪ್ಪನೆಯನ್ನು ಮೀರಿದರೆ ಉಪ್ಪಿನಕಾಯಿಗೆ ಬಾಯಿ ಚಪ್ಪಳಿಸಿ ಚಪ್ಪಳಾಗದಂತೆ ನುಂಗಿ ತೃಪ್ತಿ ಪಡುವೆನು ಕಂಡೆ ಸಾರಥಿ ಅತಿ. ಹಂಗ ಮಾಡ್ಬೇಡ್ರಿ ರಾಜರೇ. ಬಂದ್ರೆ ಬಹಳ ಒಳ್ಳೇದು. ತಿಲ್ಲೆ ಮೂರ್ತಿ ಮಾಡ್ರಿ ದೇವ. ಎಸ್ಸವಿ ಗುಡಿಗೆ ಮಿಂಚಿನಂತೆ ಸಿಡಿಲು ಅರಬಟಿಯಂತೆ ಬುಡು ಬಾಯಿಲಿ ಕಿಡಿಕೊಳ್ಳುತ್ತಾ ಇಲ್ಲಿಗೆ ಬಂದವರನ್ನು ಭಯಪಡಿಸುತ್ತಾ ಇಲ್ಲಿ ಬಂದು ನಿಂತವರು ತಾವುದಾರು ದೇವ ಜೈ ಪರ್ವ. ಗರ್ರನ ತಿರುಗಿ ಕಾದ ದಂಡವನೆತ್ತಿ ಗಗನಕ್ಕೆ ಹಾರಿ ತೂರಿ ಚಂದ್ರ ಸೂರ್ಯಂಬಿಕೆ ಗರಮಂಡಲವನ್ನು ತಿರುಗಿ ಬೀಸಾಡುವ ವೀರಾದಿ ವೀರ ಶೌರೋದ್ಧಾರ ಸದಾ ಗಟ್ಟಿಯಂತೆ ಇಂಥ ಜಟ್ಟು ವೀರನಾಳ ಬೆಟ್ಟೆ ಕೊಟ್ಟು ತಟ್ಟನೆ ಮಾತನಾಡಿಸುವ ಪಟ್ಟಪುಟ್ಟ ನೀರಿದಾರು ನಿನ್ನ ನಾಮಾಂಕಿತವನ್ನು ಸಾರು. ಆ ಏನಾದ್ಲೇ ನಾನು ದಾರಂದ್ರೆ ಬಸರಿಯ ಗಿಡದ ಮೇಲೆ ಕುಂತು ಹೆಸರು ಕುಕ್ಕರಿ ತಿನ್ನುವಂತ ಪಿಸರಗಂಡಿನ ಸಾರಥಿ ಅನ್ನಕನ್ನೋರು ದೇವ ಜೈ ಪರಮಾವ. ಕೋಟ್ಯಾನ ಕೋಟಿ ಮಾರ್ತಾಂಡ ಚಂಡ ಪ್ರಚಂಡ ಚಂಡೋದರ ಕಿರಣಕ್ಕೆ ಶಬಾಷ್ ಜ್ವಾಲಾಪರ ತಪ್ಪಕ್ಕೆ ಏನು ಮುಡಿಯುವಾಗ ತಿಳಿದುಕೊಂಡು ತಟ್ಟನೆ ಹೊಳೆಯುವ ಜಳೆಯುವ ಮನುಷ್ಯನಂತೆ ಪ್ರಕಾಶಿಸುವ ಈಗೋ ಈ ಹೇಳವಾದ ಖಡ್ಗವೋ ಬಿಟ್ಟಾಡಿಸಿತು. ದರಮಂಡಲ ಓಂ ಬೀಸಾಡಿತು. ಅಮರಾವತಿ ಪಾಲು ದಿಕ್ಪಾಲಕರು ಕ್ಷಣದೊಳಗೆ ಭೂಪಟವಾಯಿತು. ಸರತೆ ಇದು ಅಲ್ಲದೆ ಮೆಕ್ಕಿದ ಸೊಕ್ಕಿದ ಕಾಲ್ಗತ್ತೆ ಕಾಂತಿಯ ಸಡಗರ ಉಕ್ಕಿದ ಭೀಕರ ಉತ್ಪದ ಉಕ್ಕಿದ ಶತ್ರುಗಳು ಉಕ್ಕಿದವು. ನೋಡ್ರಿ ರಾಜರೇ. ಸರತೆ ರಾಜೇಂದ್ರ ಭೂಪತಿ ಅಮರಾವತಿ ಕ್ಷಣದಲ್ಲಿ ಸುಡಿಯರು ವಿರೋಧಿಗಳಿಗೆ ಜೀವಕ್ಕೆ ಶುಲ್ಕ ಹಾಕಿ ಅನ್ನಡಿಗಳನ್ನು ಕುಡಿಗೆ ಒಂದು ಕಾಗರ ಅವಶ್ಯಕ್ಕೆ ಸಮುದ್ರ ಉಕ್ಕಿ ಉರಿದವು. ಸರತೆ ರಾಜೇಂದ್ರ ಭೂಪತಿ ಉದ್ಘಾಟನವಾದ ಸಿಂಹಧ್ವನಿಗೆ ಅಬ್ಬರದ ಒಬ್ಬಿಯ ನಿರ್ಜರ ಪ್ರಾಣವೋ ಕಂಟಕವಾಯಿತು. ನೋಡ್ರಿ ರಾಜರೇ. ಸರತೆ ರಾಜೇಂದ್ರ ಭೂಪತಿ ಅಖಿಲ ಕೋಟೆ ಕ್ರಿದ್ದವರ್ಧನ ಸುಂಭ ಮಾರ್ಗದಲ್ಲಿ ಸಂಭ್ರಮದ ಅಮೃತಿಗೆ ಪೂರ್ಣಚಂದ್ರರು ಬಿಂಬಾಯನವಾಗಿ ಸಚಿರಂಬ ಮೇನಕೆ ತಿಲೋತ್ತಮಕೆರೆಂಬ ವನಿತೆಯರನ್ನು ಸೆರೆಮನೆಯಲ್ಲಿ ಹಾಕಿ ಅದಮನನ್ನು ಪಲಾಯನ ಮಾಡಿಸಿ ಕೊಂಬ ಕುಂಟ ಕುತ ಪಡೆಯೋದು ಕ್ರೀಡಾಂಗಣದಲ್ಲಿ ಲೋಲಾಡುವ ನಿಶುಂಬಾಸುರ ಕಾಲರಕ್ಷಕರನ್ನು ತಿಳಿಯಲು ಸಾರಥಿ ಅತಿ ಜಾಗ್ರತೆ. ಪಟ್ಟದ ಪ್ರಧಾನಿಯಾದಂತ ನಿಶುಂಬಾಸುರ ಮಹಾರಾಜನಾದರೆ ಬಹಳ ಒಳ್ಳೆಯದಾಯ್ತು. ಕುಂತ ನಿಂತ ಜನರಿಗೆ ಆನಂದವಾಯಿತು. ಆ ತಮ್ಮ ಅಂದವಾದ ರಾಜ ಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂಟಪದಿಂದ ತಾತ್ಪರ್ಯನ ದೇವ ಜೈ ಪರಮಾವ. ರಾಜನೇ. ಆಮೇಲೆ ಒಂದೆರಡು ಈ ನಡೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿವೆ. ಹೌದ್ರಿ ರಾಜರೇ. ಕೋಟಿ ದೇವತೆಗಳ ಕುತ್ತಿಗೆಯನ್ನು ಕತ್ತರಿಸಿ ಅತ್ಯಧಿಕ ಅಮರಾವತಿ ಪಟ್ಟಾಧೀಶನಾಗಿ ಸೇವಾ ನಮ್ಮ ತುಂಬ ಮಹಾರಾಜಿಗೆ ಅಪ್ಪರಿಸುವ ಕಾರಣ ಇಲ್ಲಿಗೆ ಬರೋಣ ವಿಚಾರ ಮಾಡು. ಮುಂದಿನ ವಿಚಾರ ಬಹಳ ಒಳ್ಳೆಯದು. ಇಲ್ಲೇ ಮರ್ತು ಮಾಡ್ರಿ ದೇವ. ಮುಂದಿನ ಆದ ದೇವ ಜೈ ಪರಮಾವ. ರಾಜೇಂದ್ರ ಭೂಪತಿ ಹೇಳುತ್ತೇನೆ ಅದು ಏನದು ಒಂದ ಬಿಡದ ಅಂತರಾಗ್ರಿ. ಕರಿಯಲ್ಲ ಸಾಲ
ವರಚಂಡ ಮೋದರನ ಕರಿಯಲ ಸಾರಥಿಯನ ವರಚಂಡ ಏನಾದ್ರಿ ಕೆಲವಂತವನಾಗು ಅದು ಏನದು ಒಂದ ಬಿಡ ಒಂದ್ರಾಗ್ರಿ ವರಚಂಡ ಮೋದರನ ಕರಿಯ ಸಾರಥಿಯ ಹೇ ರಾಜೇಂದ್ರ ಭೂಪತಿ ಅತಿ ದೂರದಿಂದ ಹೇಳ್ರಿ ನಾವು ಏನಾದ್ರಿ ಅತಿ ಜಾಗೃತಿಗೆ ಹೇಳ್ರಿ ದೇವ ಅದು ಅತಿ ದೂರ ಹೇಳ್ರಿ ದೇವ ಎಲ ಸಾರಥಿ ಹೇ ರಾಜೇಂದ್ರ ಭೂಪತಿ ವೀರಾದಿ ವೀರ ಪ್ರಚಂಡ ಹ, ಚಂಡಮುಂಡನನ್ನು ಹ, ತುಂಬ ಮಹಾರಾಜನಿಂದ ಆಜ್ಞೆ ಆಗಿರುವಂತೆ ಹೇಳಿ ಹ. ಅತಿ ಜಾಗ್ರತೆಯಿಂದ ಕರೆಸುವಂತ ನನಗೆ ಸಾರಥಿ ಅತಿ ಕುಶಲ ಹೇಳ್ರಿ ರಾಜ್ರಿ
ಸ್ವಾಮಿ ಶಿರದಲ್ಲಿ ಶೋಭಿಸುವ ಸೂತರದ ಗೊಂಬೆಯಂತೆ ಶಿರಪೇಶಿಷ್ಟಾಂಗಳಿಂದ ಕಿವಿ ಒಳಗೆ ಲೋಲಾಡುವ ಕರ್ಣಕುಂಡಲಗಳಂತೆ ಏಕಚಕ್ರ ಉನ್ನತದಿಂದ ಸೆಟ್ಟಿನಲ್ಲಿ ಶಿವನ ಉಪಾಯದಂತೆ ಮುಂಗಾರಿ ಖರ್ಚಿನಂತೆ ಘಡಗೆಂದು ಕತ್ತರಿಸಿ ಜನರನ್ನು ಅಂದಿಸಿ ದಕ್ಕನೆ ಕುಳಿತಾ ಚಕ್ಕನಿ ಸಭಾ ಮಂಟಪದಲ್ಲಿ ಬಂದು ಕುಳಿತವರು ತಾವುದಾರು ದೇವ ಜೈ ಪ್ರಭಾವ. ಸಕ್ಕಿದ ಎನ್ನರುತ್ಪಲಾಗ್ರ ಭಾಗಕ್ಕೆ ಉಕ್ಕುವ ಮಿಕ್ಕಿದ ರೋಸಾಗ್ನಿ ಗಗನಾಂತರಕ್ಕೆ ಶೇವಾಸ್ ಭಾಗ್ಗನ ಜಗ್ಗನ ಭೋರ್ಗರಿಸಿದ ಸತ್ತ ಸರದಿಗಳು ತುಂಬಿ ತುಳಕಿ ಧ್ರುವಮಂಡಲಕ್ಕೆ ಉದಗಂತಿದ್ದವು. ಸರದಿ ರಾಜೇಂದ್ರ ಭೂಪತಿ ಜಗ್ಗನೆ ಬಗ್ಗನೆ ಭೋರ್ಗರಿಸಿದ ಮಾತ್ರ ದಿಗ್ಭುಜಗಳು ಎದೆ ಬಡಿದು ಕುಗ್ಗಿ ತಿರ್ರಲಾರಂಭಿಸಿದವು. ನೋಡ್ರಿ ರಾಜರೇ, ಇಂಥ ನನ್ನ ಅರ್ಪುಟ ಅಂಕರಕ್ಕೆ ಸ್ತ್ರೀ ಕರದೋಳು ಮೆರೆಯುವ ಕಟ್ಟಿಗ ಕಟಾರಿ ಕೈ ಚೂರಿ ಮುಂತಾದ ಬತ್ತಿ ಸೈದಗಾಂಬೆ ತರಿಸುವ ಶೇವಾಸ್ ಈತಿಗೆ ತತ್ತೀಸ ಕೋಟಿ ದೇವತೆಗಳ ತಮ್ಮಂಗಳನ್ನು ಪ್ಲಾಯನಕ್ಕೆ ಕೈಗೊಟ್ಟರು. ನೋಡ್ರಿ ರಾಜರೇ, ಇಂಥ ವೀರಾದಿ ವೀರ ಧೀರನ ಸನ್ಮುಖದೊಳಗಿಂತ ಮಾತನಾಡುವ ನೀನುದಾರನೇ ಎಲ್ಲ ಪ್ರತಾಪ ಜಲಕ್ಕೆ ತಿರುಗನ್ನು ತರ್ತರೇ. ಹೇ ರಾಜನೇ, ನಾನುದಾರಂದ್ರೆ ಸುಳ್ಳ ಸೂಡವನ್ನು ಕಟ್ಟಿ ಗಾಳಿ ಮಟ್ಟಿ ಕೋಳಿಯ ಮೇಲೆ ಏರಿಕೊಂಡು ಹೋಗುವಾಗ ಆ ಕೋಳಿಯ ಡುಬ್ಬ ಮಳ ಉದ್ದಲು ಅಳಿಬಿತ್ತು. ಹಾಗೀಸು ಈಗೀಸು ನೀರನ್ನು ಹಾಕಿದ ಕೂಡಲೇ ಒಕ್ಕಳ ಅಲಸಂದೆಗಳಾದವು. ಅಕ್ಕ ಅದೇ ಒಕ್ಕಳ ಅಲಸಂದೆ ತೆಗೆದುಕೊಂಡು ಸುಳುವಿಲ್ಲದ ಹಸಿಗೆ ಸಂತಿಯಲ್ಲಿ ಮಾರಿದೊಡನೆ ದುಡುಕ ಮೂರಾಣೆ ಬಂದು ಅಕ್ಕ ಅದೇ ದುಡುಕ ಮೂರಾಣೆ ತೆಗೆದುಕೊಂಡು ಕಣ್ಣು ಇಲ್ಲದ ಜೋಗಿಯರ ಬಳಿ ಹೋಗಿ 9 ಸೂಜಿಯನ್ನು ತೆಗೆದುಕೊಂಡು ಅಕ್ಕ ಕೈ ಇಲ್ಲದ ಕಂಬಾರನ ಬಳಿ ಹೋಗಿ ಚೆಪ್ಪ ಕೊಡಲೆನ್ನೆ ಮಾಡಿಸಿ ಅದಕ್ಕೆ ಹಸರಾಣಿ ಕಾವನ್ನು ಹಾಕಿಸಿ ಹತ್ತರಿಕೆ ಮನ ಹಾರ್ಯಾಡಿ ಕಡೆ ಮುಂದೆ ಹತ್ತಿ ಸಾಲಾಗ ಒಂದು ಮುದುಕಿ ಕುಂತಿತ್ತು. ಆ ಮುದುಕಿಗೆ ಮಗ್ಗಲಕ ಒಂದು ಸಣ್ಣ ಚೆಕ್ಕಿ ಬಡದರೆ ಗಾಣಿಗರ ಮನೆಯ ಕಣಿ ಅಂತ ಲಂಡು ಹೋಗಿತ್ತು. ಅದೇ ಲಂಡಿಗೆ 8 ಎತ್ತು ಹೂಡಿಕೊಂಡು ಹೋಗುವಾಗ 8 ಎತ್ತಿನ ಮಿಣಿ ಹರಿತು, ತೆರೆ ಹೊಡೆಯವನ ಕುಂಡಿ ಹರಿತು. ಎಂತ ವೈಭವದಿಂದ ಮೆರೆಯುವ ಸಾರ್ಥ್ಯನಗನವರು ದೇವೋ ಜೈಪರ್ವ. ಹೇ ರಾಜನೇ, ಕಂಕೆಯು ಕಿಣಿ ಅನ್ನುವ ಕಿರಿಗಜ್ಜೆಗಳು ಶೇವಾಸ್ ಗಣಸರದಿ ಆರ್ಪುಟದ ದರ್ಪಿಗೆ ಈ ತರಣಿಯು ತತ್ತರಿಸಿತು. ಸಪ್ತ ಸರದಿಗಳು ತುಂಬಿ ತುಳಕಿ ಧ್ರುವಮಂಡಲಕ್ಕೆ ಉದಗಳನ್ನು ತುಂಬಿದವು. ಶೇವಾಸ್ ಸರದಿ ಹೇ ರಾಜೇಂದ್ರ ಭೂಪತಿ, ಈ ಗಿರಿಗಳಂಕಿತ್ತ ಕಿರ್ರನ ತಿರುವಿ ಆಣಿ ಕಲ್ಲಂತಾಡುವೆ. ಆತಾಳುತ್ತ ಅಥರ್ಗ ಪರಾಕ್ರಮ ಭುಜಬಲ ಶೌರ್ಯ ಧೈರ್ಯ ದುರಂತರ ಮೇರು ತಸ್ತಮಾನ ಸುಮ್ಮನಿ ಸುಮ್ಮರೆಂಬ ದೈತ್ಯಾದೀಶ್ವರ ಶತಕೋಟಿ ಪದ್ಮ ಛತ್ರ ತರವರತಗಳಂ ಶೇವಾಸ್ ಪಾದಾತಿ ಶತ ಶಾಸ್ತ್ರ ಚೋಡೆ ಗಜಾಮಂಡಲೆಂಬ ಪುಂಡರೀಕಕ್ಕೆ ಚನ್ನ ಮಹಾರಾಜನನ್ನು ಜೈವರಿಯಮ್ಮಡಿ ಚೈಕಾಳಿಯಮ್ಮಡಿ. ಹೇಳ್ರಿ ರಾಜರೇ, ಅಕ್ಕ ಚಂಡಾಸುರ ಮಹಾರಾಜನಾದರೆ ಬಹಳ ಒಳ್ಳೆದಾಯ್ತು. ಕುಂತ ನಿಂತ ಜನರಿಗೆ ಆನಂದವಾಯಿತು. ತಮ್ಮ ಅಂದವಾದ ರಾಜ ಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂಟಪವನ್ನು ತಾತ್ಪರ್ಯ ದೇವೋ ಜೈಪರ್ವ. ಹೇ ರಾಜೇಂದ್ರ ಭೂಪತಿ, ಅಂದವಾದ ನೇರ ಮಂದಿರ ಬಿಟ್ಟು ಈ ನೆರೆದಿರುವ ಸಮತಡಿಗೆ ಬಂದ ತಾತ್ಪರ್ಯವೆಂದರೆ ಹೌದ್ರಿ ರಾಜರೇ, ನಮ್ಮ ಸಿಂಹಾಸುರನು ಗಕ್ಕನೆ ಸಾರಥ್ಯಂ ಕೊಟ್ಟು ಕರ ಕಳಿಸಿದ ಕಾರಣ ನಿತ್ಯ ಪುರಾಣವಾಯ್ತು ಚಾರ ಮಾಡು ಮುಂದಿನ ವಿಚಾರ. ಅಂದ್ರೆ ಬಹಳ ಒಳ್ಳೆದ ತಿಲ್ಲೆ ಮೊರ್ತು ಮಾಡ್ರಿ ದೇವ. ಎಸ್ಸಮಿ ಎಡಗೈಯಲ್ಲಿ ಕೊಡೆ, ಬಲಗೈಯಲ್ಲಿ ಚಡೆ, ಎದೆ ಮೇಲೆ ಚೌಕ, ಬಹಳ ನಾಜುಕ್ಕ, ಫಣೆಯ ಮೇಲೆ ಜುಳುಕ, ಈ ಬತ್ತಿ ಬೆಳಕ. ಎಂತ ವೈಭವದಿಂದ ಬಂದು ಕುಳಿತವರು ತಾವುದಾರು ದೇವೋ ಜೈಪರ್ವ. ಶೇವಾಸ್ ಈ ಭೂಮಂಡಲವು ತರ ಹರಿಯುವಂತೆ ಅದ್ಭುತ ಅರ್ಪಟದ ಮದವೇರಿದ ಮದ್ದಾನಿಯಂತೆ ಒತ್ತಲಗೊಂಡು ಕಾಲ ಕರಾಳ ಕಾಲ್ವೈದವನಂತೆ ಶೇವಾಸ್ ಕಾಲ್ ಪೆಂಡೆಯಂ ಧರಿಸುತ್ತಾ ಕಡು ರಭಸವನ್ನು ಬೀರುತ್ತಾ
ಮಂಡೆಯ ಮೂರುತ್ತ ಅಲಳ ತತ್ತರಿಸಿ ಹಾರುತ್ತ ತಿರುತ್ತ ಏಕಮ್ಮ ಕನಕಮಣಿ ಖಚಿತ ಕಿರೀಟ ಅಲಂಕೃತರಾಗಿ ಕುಡಿ ಮೀಸೆಗಳನ್ನು ಕುಣಿಸುತ್ತ ಕೋರ್ಕಳಿ ಅತಿಶಯದ ಬಾದಕ್ಕೆ ಶೇವಾಸ್ ಶತಪುತ್ರ ನೇತ್ರ ವಿರಂಚಿತ ಅಷ್ಟದಿಕ್ಪಾಲಕರು ತಟ್ಟಲ ತಮ್ಮ ಪಟ್ಟಣವನ್ನು ಬಿಟ್ಟು ಅದೇ ಕಷ್ಟಕ್ಕೆ ಗುರಿಯಾದರು. ಹೌದು ನೋಡ್ರಿ ರಾಜರೇ, ಒಬ್ಬರೇ ಇಂಥ ಬಲಗ್ಗ ಮಾತುಗಳ ಸನ್ಮುಖದಲ್ಲಿ ನಿಂತು ಮಾತನಾಡಿಸುವ ಮನುಷ್ಯನೇನುದಾರನೇ ಎಲ್ಲ ಕೋಪದ್ದೊಳಗೆ ತೀರ್ಮಾನ ಆ ಏ ರಾಜನೇ, ನಾನು ದಾರಂದ್ರೆ ಪೇಟೆಯಲ್ಲಿ ನಟನಟಿಸುತ್ತ ಬಿಟ್ಟಗಾರನಾಗಿ ಕಟಗೇರಿಗೆ ಹೋಗುವಾಗ ಕಟಿವಾಳ ಕಂಠವ ಎಲ್ಲಿಗೆ ಹೋಗುತ್ತೇವೋ ಸೊಟ್ಟ ಮುಕ್ಕಳೆವನಂತ ಕೇಳಿದಳು. ರೊಟ್ಟಿ ಬದನೆಕಾಯಿ ಸೀಕರ ಚಟನಿ ಉಂಡು ಚಟಪಟನೆ ಅಡ್ಡಾಡುವ ಕುಟೀಲ ಕುಂಟಾವಲ ಆಟದಲ್ಲಿ ಚಿಟ್ಟುಮುಟ್ಟುತ್ತ ನಟುತ್ತ ಅವರಿಗೆ ಗಟ್ಟಿಯಾಗಿ ಮಾತು ಹೇಳುವಂತ ಸದ್ಗುಣ ಸಾರ್ಥಿ ಎನ್ನಗನ್ನೋರು ದೇವ ಜೈ ಪರವಾವ ಹೇ ರಾಜೇಂದ್ರ ಭೂಪತಿ. ದೂರತರವಾದ ಎಲ್ಲ ಕೋರ ನಾಡಿಗಳಿಂದ ಮೇಲ್ಪರ್ವತವು ಏಕಕಾಲದಲ್ಲಿ ಕರಲತೆಂದೊಲಗುವ ಪ್ರಾಣ ಧ್ರುವೀಣ ಪ್ರವೀಣ ಕಠಿಣ ಪಟುತರ ಪ್ರಭಾವ ಮಂದರಂಜಿತವಾದ ಈಗ ಎಲ್ಲ ಕೋರೆ ನಾಡಿಗಳಿಂದ ಕೋಟೆ ದೇವತೆಗಳನ್ನು ಚಮತ್ಕೃತಿಯಿಂದ ಚಂಡಾಡಿಸಿ ಜ್ವಾಲೆಯ ದಳ್ಳೂರಿಗೆ ಆಕಾಶ ಮಂಡಲವು 10 ಮಂದ ತರಗಳಿ ಚರಲೇ ಜಾರಿತು. ನೋಡ್ರಿ ರಾಜರೇ, ಎಲ್ಲ ಋತ್ವೀಕರ ರಭಸಕ್ಕೆ ಸರ್ವ ಪ್ರಾಣಿಗಳು ಚಿರಿದವು. ಆಕಾಶ ಮಂಡಲವು ಭೂಕಂಪವಾಯಿತು. ನೋಡ್ರಿ ರಾಜರೇ, ಸ್ವಕ್ಕಿರುವ ನಿರ್ಜರಾಣಿ ಎಂಬ ಮತ ಮಸ್ತಕರ ಮಧು ಎಂಬ ಮೆದುಡಿಗೆ ಹಾರಿ ಅದರಿಗೆ ಕಡಿಯುವ ಕಡುಸಿಯ ರಾಜನಂತೆ ಒಪ್ಪುವ ಶುಂಭರೆಂಬ ಮಹಾರಾಜರ ಮೃತ್ಯುವಿ ಮಸ್ತಕಾಗ್ರಳಿ ಮುಂಡ ಮಹಾರಾಜನಲ್ಲಿ ತಿಳಿಯಲು ಸಾರಥಿ ಜನರಿಗೆ ವಾರ್ತೆ. ಮುಂಡಾಸುರ ಮಹಾರಾಜನಾದರೆ ಬಹಳ ಒಳ್ಳೆಯದಾಯ್ತು. ಕುಂತು ನಿಂತ ಜನರಿಗೆ ಆನಂದವಾಯಿತು. ತಮ್ಮ ಅಂದವಾದ ರಾಜ ಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂಟಪಕ್ಕೆ ಬಂದ ತಾತ್ಪರ್ಯನ ದೇವ ಜೈ ಪರ್ವ. ಹೇ ರಾಜೇಂದ್ರ ಭೂಪತಿ, ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದ್ರಿ ರಾಜರೇ, ಶ್ರೀಮತಿ ಸುರಾಟ ಕುಲ ಚಕ್ರವರ್ತಿ ಪರಾಕ್ರಮಿಗಳಾದ ಶುಂಭನ ಆಜ್ಞೆ ಆದ ಕಾರಣ ಇಲ್ಲಿಗೆ ಬರೋಣವಾಯಿತು. ಕಿಂಕರ ಮುಕುಲ ಭಯಂಕರ ಬಂದ್ರೆ ಬಹಳ ಒಳ್ಳೆದಾಯ್ತು. ಮುಂದಿನ ಆದ್ಮೇಲೆ ತೀರಾ ಬಂದರ ಕಂಠಿ. ಹೇ ರಾಜೇಂದ್ರ ಭೂಪತಿ, ನಮ್ಮ ಶುಂಭಾಸುರನು ತೀವ್ರದಿಂದ ಹಾಗೇನ್ರಿ ರಾಜರೇ, ಅಲ್ಲೇ ತಮ್ಮೆಡ ಬಾ ಬಲಬಾದಲ್ಲಿ ನಿಂತಿದ್ದಾರೆ, ನೋಡ್ಕೊಳ್ಳರಿ, ಮಾತಾಡ್ಕೊಳ್ಳರಿ. ನಮೋ ನಮೋ ಐಶ್ವರ್ಯವಾಗಲಿ ಕಂಡ ಮುಂಡರೇ ಮಹಾಸೂರರೇ. ಹೇ ಅಗ್ರಜರಾದ ಕುಂಭಮರದರೆ ಗಕ್ಕಲೆ ಸಾರಥ್ಯಂ ಕೊಟ್ಟು ಕಳಿಸಿದ ಕಾರಣವೇನಿರುವುದು ಮತ್ತು ಯಾರ ಸಂಗಡ ಯುದ್ಧಕ್ಕೆ ಸನ್ನಿಧರಾಗಬೇಕು? ತ್ವರಿತದಿಂದ ಕರೆಸಿದ ಪರಿ ಏನಿರುವುದು ಹೇಳಬೇಕು ರಾಜ. ರವಿಕೋಟಿ ತೇಜ ಮುಂದಾದರೂ ಹೇಳುತ್ತೇನೆ, ಕೇಳುವಂತರಾಗಿ.
ಸುಮಾಸುರನೇ ಅಲಲಲ ಎಲ ದೈತ್ಯಾದಿಗಳಿರ ಮಧ್ಯಾಹ್ನ ಸಹ ತಡೆದು ಕಳಿಸಿ ರಥವನ್ನು ಹೊಡೆಯುವಂತವನಾಗು. ಹಲೋ ದೈತ್ಯಾದಿಗಳಿರ ದೇವಾತಿ ದೇವತೆಗಳನ್ನು ವಿರಾಜ ಮಾಡಿ ದೇವಾಂಗಿಯನ್ನು ಅಟ್ಟಗಳಿಸಿ. ಹಲೋ ದೈತ್ಯಾದಿಗಳಿರ ಅಷ್ಟ ದಿಕ್ಪಾಲಕರನ್ನು ಅವಳ ಅಂತಪುರಕ್ಕೆ ಕಳಿಸಿ. ಹಲೋ ದೈತ್ಯಾದಿಗಳಿರ ದಿಟ್ಟ ಸಿಂಹಾಸನವೆಂದು ದೈವರನ್ನು ಹೊಡಿಸು, ಜೈಂಕಾರ ಹಿಡಿಸುವಂತೆ. ಹೇ ಸುಮ್ಮ ಮಹಾರಾಜರೇ, ನಿಮ್ಮ ಆಜ್ಞೆಯ ಪ್ರಕಾರ ರಥವಂಶೀಕರಿಸಿ ಸಮ್ಮುಖದಲ್ಲಿ ತಂದು ನಿಲ್ಲಿಸುವನು. ಅಗ್ರಜ ಮತ್ತೇನು ಬಲಭುಜ. ನಾವೇ ಬಂಟರೆಂದು ಟಂಟರಿಸುತ್ತಿರುವ ಆಲಲ ಶತ್ರುಗಳನ್ನು ಕಂಠವನ್ನು ಕತ್ತರಿಸಿ ಅವರ ರಕ್ತವನ್ನು ಹಿರೀಟರನ್ನೆಟಗಿರಿ. ಇದು ಅಲ್ಲದೆ ಆ ಶ್ರೀಕಂಠನೆಯನ್ನು ಸೋತರಿಂದ ಚೂಟಿ ಹಾಕುವೆನು. ದೈತ್ಯಾದಿಗಳ ಎದುರಾಗುವ ಸುರಭಟರು ಯಾರಿರುವರು? ಕಡುವೆನು ಅಮ್ಮ ಬಗ್ಗಿಸುವನು. ನೋಡು ನೋಡು ಅನುದರೆ ಮಹಾಸುರನೇ. ಹೇ ಅಗ್ರಜರಾದ ಸುಮ್ರ ಮಹಾರಾಜನೇ, ನಿಮ್ಮ ಆದ್ಯವಂತಾದರೆ ಸಾಕು ಸಕಲ ಮಾರ್ಬಲ ಸಮತರೋಗಿ. ಹೇ ಅಗ್ರಜನಾದ ಸುಂಬಾಸುರ ಮಹಾರಾಜನೇ, ನಿಮ್ಮ ಅಪ್ಪಣೆ ಪ್ರಕಾರ 21 ಚೋಣ ಚತುರಂಗ ಭುಜಬಲ ಸಮೇತರಾಗಿ ಗಣಿಗೆ ತಿಂತಿರುವ ಜಮಧರ್ಮ ಕಕ್ಕನ ತಗ್ಗಿಸಿ ಈ ಗದಾದಂಡದಿಂದ ಸಂಹಾರ ಮಾಡುವೆ. ಅಗ್ರಜ, ಇದು ಅಲ್ಲದೆ ನಿಮಗೆ ಕಪ್ಪು ಕವಳಿಕೆ ಅಂತ ನಿಂತಿರುವೆನು. ಹೇ ಅಗ್ರಜ, ವಾಯು ನಮ್ಮನು ಸಿಗದೆ ಓಡಿ ಹೋದನು, ವರಣನೆಂಬನು ಆಭರಣದಲ್ಲಿ ನೃತ್ಯ ನಮ್ಮನು ವೀರತ್ತೆಯಲ್ಲಿ ಕುಡಿಸನು. ರಾಜ ರವಿಕೋಟಿ ತೇಜ. ಹೇ ರಾಕ್ಷಸ ಕುಲ ಶ್ರೇಷ್ಠನಾದ ಸುಮ್ಮ ಮಹಾರಾಜರೇ, ತಮ್ಮ ಆಜ್ಞೆಯ ಪ್ರಕಾರ ಮಂದರಾಜನ ಜಾಳೆಂದರ ಗಂಧ ಮಾದಗಿರಿ ಗುಡ್ಡವ ಪುನಃ 300 ಸಲ ಸುತ್ತುವುದು. ಅಲ್ಲಿದ್ದ ವ್ಯಕ್ತರೊಬ್ಬರ ಮೆತ್ತ ಕುಂಡಲ ಧಳಲ್ ಬಡಲ್ಲನ್ನು ಬಡಬಡಿದು ಯಜ್ಞದ ಆಹುತಿಯನ್ನು ಕೆಡಿಸಿ ಅಪಹಾರ ಮಾಡಿ ಬಂದಿರುವನು. ಇಂಥ ಉನ್ನತ ಕಾರ್ಯವನ್ನು ಅನೇಕ ಮಾಡಿರುವನು. ಗೋಹತ್ಯ, ಶಿಶುಹತ್ಯ, ಬ್ರಹ್ಮತ್ಯ ಇಂಥವುಗಳನ್ನು ಅನೇಕ ಗೈದರು. ಮತ್ತೇನು ತಮ್ಮ ಚಿತ್ತವೃತ್ತಾಂತವನ್ನು ಬಿತ್ತರಿಸುವಂತವನಾಗು. ಹೇ ರಾಜೇಂದ್ರ, ಲೋಕಂ ಅಮರಾವತಿಯ ಕೋಟಿ ಕತ್ತಲದ ಬಹಿರ್ಭಾಗದಲ್ಲಿ ತಮ್ಮ ವಿಷಯ ಬಿಡಾರಗಳನ್ನು ಚಿತ್ರಗೊಳಿಸಿರುವನು ರಾಜೇಂದ್ರ ರಾಜಕೋಟಿ ತೇಜ.
ತಂದು ನಿಲ್ಲಿಸುವರು. ಶಹಬ್ಬಾಸ್! ಆದರೆ ತತ್ವಪ್ಪದಲ್ಲಿ ತಂದು ನಿಲ್ಲಿಸುವರು. ವಾಹ್ 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 ವಾಹ್! ಇದು ಅಲ್ಲದೆ ಸಚಿ ರಂಭ ಮೇನಕೆ ತಿಲೋತ್ತಮಿಕೆಯರನ್ನು ಶಹಬ್ಬಾಸ್! ಸೆರೆಮನೆಯಲ್ಲಿ ಹಾಕುವರು. ಅಕ್ಕೋ! ಏನು ಜನ? ಇಷ್ಟರ ಮೇಲೆ ಮತ್ತೇನು ಕಟ್ಟುತ್ತರವಾಯಿತು. ವಾಹ್ ವಾಹ್! ಅತ್ಯಧಿಕ ಭರಾವತಿ ಹ? ಇಷ್ಟು ದಿಷ್ಟುಗಳನ್ನು ಶಹಬ್ಬಾಸ್! ಇಂದ್ರಲೋಕಕ್ಕೆ ನೀನೇ ಬರುವನೆಂದು ವಾಹ್ ವಾಹ್! ನೋಡ್ಸೋಣ ರಾಜ. ಕೋಟಿ ದೇಶ. ಹೇ ಅನುಜನಾದ ನಿಸ್ತುಂಬಾಸುರ ಮಹಾರಾಜನೇ! ಶಹಬ್ಬಾಸ್! ಏ ಚಂಡಮುಂಡ ದೈತ್ಯಾದಿಗಳಿರೇ! ಇನ್ನು ತಡತಡೆ ಅಮರಾವತಿ ಪಟ್ಟಣಕ್ಕೆ ಹೋಗಿ ಕೋಟಿ ದೇವಾನ ದೇವತೆಗಳು ಪುರಕ್ಕೆ ಕಳಿಸಿರಿ. ಹಲೋ ದೈತ್ಯಾದಿಗಳಿರೇ! ಆಸ್ತಿಯನ್ನು ಎಂಬ ಸಂತೋಷದ ವಶಪಡಿಸಿಕೊಳ್ಳಿ. ಕಾಲದಲ್ಲಿ ಆ ಬಂಡ ದೇವೇಂದ್ರನು ಕಂಡಗಳಿಗೂ ಬೇರೆ ಹಾಕಿ ನಮ್ಮ ಬಂದಿಖಾನೆಯಲ್ಲಿ ಹಾಕುವಂತರಾಗಿರಿ. ಅಷ್ಟರ ಕರ್ಪೂರನು ಕಾವಲಿಟ್ಟು ಅವರ ಸಂಪತ್ತಿಗೆ ಈ ಸುಮ್ಮ ಮಹಾರಾಜನ ದೈವೇರಿ ಚಂಡಮುಂಡರೇ, ಮಹಾಸೂರರೇ! ಕೇಳುವಂತವರಾಗಿರಿ. ಧ್ವನಿಯಲ್ಲೇ ಲಾಲಿಸೋ, ಧ್ವನಿಯಲ್ಲೇ ಆಲಿಸೋ, ದಾನವರ ಸಾರವಿದು. ಆಹಾ ಕೇಳಿ ಬರುವುದು. ದಾನವರ ಸರವಿದು. ಮಂದಮತಿ ಮೈಸಾಸುರನು, ಮಂದಮತಿ ಮೈಸಾಸುರನು, ಎಂದಕ್ಕೆ ರಾಮನು, ಎಂದಕ್ಕೆ ರಾಮನು, ಬಂಧನ ಗೈದ ಶಿವ. ಆಹಾ ಬಂಧನ ಗೈದ ಬಂಧನ ಗೈದನು. ಆಹಾ ಮಂದಮತಿ
ಆಹಾ ಬಂಧನ ಗೈದ ದೇವ ನಾಚವರ ಬಂಧನ ಗೈದನು ಆಹಾ ಸಹಜಾಕ್ಷರ ಕೇಳು. ಆಹಾ ಭಯಂಕರವಾದ ದೈತ್ಯರ ಧ್ವನಿ ಕೇಳಿ ಬರುವುದು. ಯಾವ ವಿನಾಶ ಕಾಲದ ಧ್ವನಿ ಇರುವುದು ನನಗೆ ತಿಳಿಯದು. ಎಣ್ಣೆಯದೆ ಜಲ್ಲೆನ್ನುವುದು. ಹಿಂದಕ್ಕೆ ಕೂಡ ಮಧಾನನಾದ ಮೈಸಾಸುರ ರಕ್ಕಸ ಧಾಮನು ತತ್ಕಾಲದಲ್ಲಿ ನಮ್ಮನ್ನು ಸೆರೆ ಹಿಡಿದು ಕಾರಾಗೃಹದಲ್ಲಿರಿಸಿದರು. ಕಾಲ ಮೃತ್ಯುವನಂತೆ ಆ ಕೂಳ ರಕ್ಕಸರನ್ನು ಛೇದಿಸಿ ನಮ್ಮೆಲ್ಲರನ್ನು ಉದ್ಧರಿಸುವುದು. ಇದು ಯಾವ ವಿನಾಶ ಕಾಲದ ಧ್ವನಿ ಇರುವುದು ನನಗೆ ತಿಳಿಯದು. ಹೇ ಜಂಭಾರಿಯಾದ ಸಂಭ್ರಮದ ಅರಸನೇ ಕೇಳು. ಹೇ ಅರಸೇ ಹೇಳು. ಆ ಕೂಳ ರಕ್ಕಸರು ನಮ್ಮ ಪುರಕ್ಕೆ ಮುತ್ತಿಗೆಯನ್ನು ಹಾಕುವರು. ಆ ಭಂಡ ರಕ್ಕಸರ ಅರ್ಭಾಟಕ್ಕೆ ರಂಭಾದಿ ಸ್ತ್ರೀಯರು ಅಂಜುತ್ತಿರುವರು. ನಂಬಲಾಗದ ಕಠಿಣ ಈ ಕೂಳ ರಕ್ಕಸರ ಕಂಡು ಸುಮ್ಮನಿರುವುದು ಇದು ನಿಮಗೆ ಹಿತವೇನು? ಮುಂದೇನು ಗತಿ ಮಾಡಬೇಕಯ್ಯ ಹೇ ವನಿತಾಮಣಿ ಮುತ್ತಿನ ಕಣಿ, ನೀನೇನು ಭಯಗ್ರಸ್ತಳಾಗದರು ಗರ್ವದಿಂದಿರುವ ಸಪ್ತಕುಲ ಪರ್ವತದ ರೆಕ್ಕೆಗಳ ಮುದುರಿಸಿ ಬಿಡೋನು. ಹೇ ಸುಂದರಿ, ಹೇ ಸುಂದರ, ಈಕೋ ಎನ್ನ ವಜ್ರಾವಿದಿಂದ ಈ ಕಡು ರಕ್ಕಸರ ಶಿರವಂ ಕಡಿದು ಬಪ್ಪರೆ ದೇವತಾ ಶಿರೋಮಣಿ ಇಂದ್ರ ಚಂದ್ರನೆಂದು ಹೆಸರಿದ್ದು ಸಾರ್ಥಕವೇನು ರಮಣಿ ಸದಾನಂದ ಕರುಣಿ. ಹೇ ದೇವತಾ ಸೌರಭೌಮನಾದ ಇಂದ್ರ ಭೂಪಾಲನೆ ಕೇಳು. ಪಂಥದಂತಿರುವ ಕಂತಿವಿನ ದೇಹ ಭಸ್ಮಗೈದು ಶಾಂತಿ ನಿಧಿ ಶಂಕರೇಂದ್ರನ ದಯ ಅಂತ ಕರುಣೆ ನಮ್ಮ ಮೇಲೆ ಕಡತನಕವಿದ್ದರೆ ಇನ್ಯಾತರ ಚಿಂತೆ ಇರುವುದು. ಹೇ ಆರನೆ, ನೀನೇನು ಆಲೋಚನೆ ಮಾಡಬೇಡ. ಭವಿಷ್ಯತ್ ಕಾಲದ ಸಂಗತಿ ಈಶನು ಬಲ್ಲನಲ್ಲದೆ ಮತ್ತಾರಿಗೆ ತಿಳಿಯದೆಯ ಕಾಂತ. ಹೇ ಸಖಿ ಸುಭ್ರಂಶಮುಖಿ, ನೀನು ಮಾತ್ರ ತೀವ್ರದಿ ಅಂತಃಪುರಕ್ಕೆ ತೆರಳುವಂತಕ್ಕಾಗು. ಯಾಕಂದರೆ ಈ ದುರುಳ ದೈತ್ಯರ ಧನಿಯು
ಹಾಕಿರುವರು. ಅತ್ಯಂತ ವೀರ ಬೆಬ್ಬೆಯಿಂದ ಕೂಗುವರು, ಚೀರುವರು, ಕುಣಿದಾಡುವರು. ಹೇ ರಮಣಿಯೇ, ಹೇ ರಮಣ, ಈ ರಕ್ಕಸರ ಸಿಂಹಧ್ವನಿಯಂ ಕೇಳಿ ಅನ್ನ ವಜ್ರವಿದವು ಜಾರಿ ಸದ್ಗುಣಾಭರಣಿ. ಹೇ ಮಾ ಸರಸಿ ಜಾಕ್ಷಳಾದ ಸಖಿಮಣಿಯೇ ಕೇಳು. ಹೇ ಅಕ್ಕಯ್ಯಳಾದ ಸಚಿದೇವಿಯೇ ಹೇಳು. ಪೂರ್ವ ಜನ್ಮದಲ್ಲಿ ನಮ್ಮ ಪುಣ್ಯ ಪ್ರಭಾವಕ್ಕಿರುವ ನಮ್ಮ ಸಂಪತ್ತಕ್ಕೆ ಅನುಕೂಲಿಸಿದಂತ ಚಿಂತಾಮಣಿಯೇ ಪರಿಶುದ್ಧ ಕಣಿಯೇ. ಸುರೇಂದ್ರನ ಕಲ್ಪವೃಕ್ಷ ಕಾಮಧೇನು ಅಮರಾವತಿ ಎಂಬ ಅಷ್ಟಭೋಗದಿಂದ ಇರುತ್ತಿರಲು ಈ ನಮ್ಮ ಅಮರಾವತಿ ಪಟ್ಟಣದ ಸುತ್ತಮುತ್ತ ಒಂದು ಇರಿವೆ ಕೂಡ ಬರಲಿಕ್ಕೆ ಪ್ರತಿಬದ್ಧವಾಗಿರುವುದು. ಒಮ್ಮಿಂದೊಮ್ಮೆಲೆ ಅತ್ಯಂತ ಘೋರವಾದ ರಕ್ಕಸರ ಧ್ವನಿ ಕೇಳಿ ಬರುವುದು. ಒಂದು ನಿಮಿಷ ತಡವಿಲ್ಲದ ಆರ್ಭಾಟವ ಸ್ವರಗಳನ್ನು ಕೇಳಿದರೆ ಎನ್ನೆದೆ ಜಲ್ಲೆನ್ನುವುದು. ಕಾರಣ ಇದು ಏನು ಹಾನಿ ಕಾಲವೆಂದು ಚಿಂತಿಸುವನು ಸಖಿಯೇ, ಮುಂದೇನು ಗತಿಯೇ? ಹೇ ಅಕ್ಕಯ್ಯಳಾದ ಸಚಿದೇವಿಯೇ ಕೇಳಿ. ಅಮ್ಮ ತಂಗಮ್ಮಳೆ, ನಂಬಿದವರಿಗೆ ಸಾಂಬ ಶಿವನು ಒಳ್ಳೆಯ ವೇಳೆಗೆ ಬಹಳ ಕಷ್ಟಗಳನ್ನು ಕೊಡುತ್ತಾರಂತೆ. ಇಲ್ಲದ ಅಪರಾಧಗಳನ್ನ ಉಂಟು ಮಾಡುವನಂತೆ. ಬಂದು ಬಳಗದವರನ್ನ ಸೇರಿದ ಹಾಗೆ ಪೀಡಿಸುವನಂತೆ. ಅನ್ನ ವಸ್ತ್ರದ ಕೊರತೆ ದೋರಿ ದರಿದ್ರಾವಸ್ಥೆಯನ್ನ ಉಂಟು ಮಾಡುತ್ತಾನಂತೆ. ಈ ಪ್ರಕಾರವಾಗಿ ಅವರನ್ನ ಕಾಡಿಸಿ ಪೀಡಿಸಿ ಅವರ ಮನಸ್ಸಿನ ದೃಢತೆಯನ್ನ ತಿಳಿಯುವನಂತೆ. ಹೇ ಅಕ್ಕಯ್ಯಳಾದ ಸಚಿದೆ, ಹೇ ಅಮ್ಮ ತಂಗಮ್ಮಳೆ, ನೀವು ಮಾತ್ರ ನಿಮ್ಮ ಸದ್ಧರ್ಮವನ್ನ ಬಿಡಬೇಡಿರಿ. ಅದು ಅಲ್ಲದೆ ಆ ಕೂಳ ರಕ್ಕಸರು ನಮ್ಮ ಭಾಗ್ಯಕ್ಕೆ ಬಂದದ್ದು ಬರಲಿ, ಆ ಶಂಕರೇಂದ್ರನ ದಯವೊಂದಿರಲಿ. ನೀವು ಮಾತ್ರ ಧೈರ್ಯಗೊಳ್ಳದಿರಮ್ಮ ಜನನಿ ಕಲಹಂಸಗಾಮಿನಿ. ಹೇ ಅಮ್ಮ ಕಾಂತಿ ಮಣಿಯಳಾದ ರಂಭಾದೇವಿಯೇ ಕೇಳು. ಹೇ ಅಕ್ಕ, ಕಾಲ ಮೃತ್ಯುವಿನಂತೆ ಆ ಕೂಳರ ರಕ್ಕಸರು ಕೈಯಲ್ಲಿ ಆಯುಧಗಳನ್ನು ಹಿಡಿದು ಝೇಂಕರಿಸುತ್ತ ನಮ್ಮ ಊರ ಓಣಿ ಓಣಿ ಬೀದಿ ಬಜಾರ ಕೆರೆ ಬಾವಿಯಲ್ಲಿ ಗುಂಪು ಗುಂಪಾಗಿ ತಿರುಗುವತ್ತವರು. ಇದು ಅಲ್ಲದೆ ನಮ್ಮ ಅಂತಃಪುರದ ಕೆಳಭಾಗದಲ್ಲಿ ತಮ್ಮ ತುಂಬಾ ಕಾದು ಕುಳಿತಿರುವರು. ತಾವ ಕಾಲಕ್ಕೆ ನಮ್ಮ ಮರ್ಯಾದೆಗೆ ಕುಂದು ತರುವರು ನಾ ಕಾಣೆ. ಸದಾ ಸರ್ವತ ಮೇಲಿಂದ ಮೇಲೆ ಇಂಥ ವಿಪತ್ಕಾಲದ ಅವಸ್ಥೆಯಲ್ಲಿ ತೇಲಿ ಮುಳುಗುವ ರೀತಿಯಲ್ಲಿ ಆ ಬ್ರಹ್ಮನು ನಮ್ಮ ಪಡೆಯಲ್ಲಿ ಬರೆದಿರುವನು ಯಾಗೋ ತಿಳಿಯದು. ಮುತ್ತು ಮಾಣಿಕ್ಯ ವಜ್ರ ವೈಡೂರ್ಯ ಇತ್ಯಾದಿ ಸಂಪತ್ತನ್ನು ನೋಡಿ ನಿಟ್ಟುಸಿರು ಬಿಡುತ್ತಿರುವರು. ಹೇ ಅಮ್ಮ ಕಾಂತಿಮಣಿಯಳಿ, ಹೇ ಅಕ್ಕ ಸಚಿದೇವಿ, ಈ ಶತ್ರುಗಳು ಮುಳುಗಿ ಹೋಗಿ ಪರಮ ಸಂತೋಷದಿಂದ ಇರುವ ಅಭಿಲಾಷ ತೋರದಲ್ಲದು ನೋಡಮ್ಮ ಸಖಿಯಳೆ ಹಸನ್ಮುಖಿಯಳೆ. ಹೇ ಸುರಲೋಕವ ಮಾಳುವ ಅಮರೇಂದ್ರನ ಮೋಹದ ರಾಣಿ ಸುಗುಣಿ, ನಿನ್ನ ಮನದೊಳಗಿರುವ ಚಿಂತೆಯನ್ನ ಬಿಟ್ಟು ಬಿಡಿರಿ. ಬಂಧ ದುರಂತಗಳನ್ನ ಪಾರು ಮಾಡುವ ಕಾರಣ ಸಂದೇಹವಿಲ್ಲದೆ ಆ ಶಂಕರೇಂದ್ರನ ಪಾದಗಳನ್ನ ಜಪಿಸಮ್ಮ ತಾಯಿ ಸೌಖ್ಯ ಪ್ರದಾಯ. ಹೇ ಅಮ್ಮ ಕಾಂತಿಮಣಿಯಳೆ, ಹೇ ಅಕ್ಕ, ಹಿಂದಕ್ಕೆ ಘನಘಾತಕನಾದ ಆ ಮಹಿಷಾಸುರ ಎಂಬ ರಕ್ಕಸದಾಮನು ಈಕೋ ತನ್ನ ಮೈಸೊಕ್ಕಿನಿಂದ ನಮ್ಮ ಸ್ವರ್ಗಕ್ಕೆ ದಾಳಿಯನ್ನು ತಂದು ಸೆರೆ ಸುರಿಯ ಮಾಡಿ ಸರ್ವ ದೇವಾನು ದೇವತೆಗಳನ್ನು ಜಯಿಸಿ ದಿಕ್ಕು ದಿಕ್ಕಿಗೆ ಪಾಲಾಯನ ಮಾಡಿದರು. ಈಕೋ ಹೀಗೆನ್ನ ಕಾತನಾದ ಇಂದ್ರನನ್ನು ಬಂಧಿಸಿ ಜಂಜೂರಿ ಬೇಡಿಯಂ ಜಡಿದು ಬಂದಿ ಕಾನಿಯಲ್ಲಿ ಹಾಕಿ ದೇವತಾಂಗ್ಯರ ಕಂಗವಳ ಅರಸಿದ ಅಮಂಗಲ ಮುಂಡಗಂಡರ ಎಡಕ್ಕೆ ಕಲ್ಲು ಹೊಡೆದು ಕಷ್ಟ ಬಿಡುವ ಕಾಲ ಬಂದು ಒದಗಿತು. ಹೇ ಅಮ್ಮ ಕಾಂತಿಮಣಿಯಳೆ, ಹೇ ಅಕ್ಕ ಸಚಿದೇವಿ, ಮಂಗಲಾಂಗಿನಿ ಮಹಾದೇವಿ ಕೇಳಿದ ಮಾತ್ರದಲ್ಲಿ ಆ ಕಡು ದುಷ್ಟನಾದ ಮಹಿಷಾಸುರನ ಸಿಳ್ಳಿ ನಮ್ಮೆಲ್ಲರ ಮಾಂಗಲ್ಯವನ್ನು ಉಳಿಸಿದಳು. ಅಂತೂ ಇಂತೂ ಸಂತೋಷದಿಂದ ಮೂರಿದರ ವಾದನ ತಣ್ಣಗಿರಬೇಕಂದ್ರೆ ಹಂತಕರಂತೆ ಜಪಿಸಿ ಕುಳಿತಿರುವ ಈ ಭ್ರಾಂತಿ ರಕ್ಕಸರ ಪರಿಪಥವಂ ಕೇಳಿದರೆ ಇನ್ನು ಕಾತರಿಂದ ಕಾಲಿಡುವುದು ಇದು ಎಲ್ಲೆಯ ಹುಚ್ಚ ಮಾತು. ಶಾಂತಿ ನಿಧಿ ಶಂಕರೇಂದ್ರನ ಅಂತಃಕರಣೆಯಿಂದ
ನಾವು ಪಾರಾಗಬೇಕೆ ಹೊರತು ಏನು ಆಲೋಚನೆ ಮಾಡದು ಬಿಡುವುದಿಲ್ಲಮ್ಮ ಸಖಿಯೇ, ಮುಂದೇನು ಗತಿಯೇ? ಹೇ ಅಕ್ಕ ಹೇಳಾದ ಸಖಿದೇವಿ, ಹೇ ಮಾತಂಗಮ್ಮಳೆ, ಇದಕ್ಕೆ ನಾನಾದ್ರೂ ಹೇಳ್ತೇನೆ ಕೇಳುವಂತ ಅದೇನಿರುವುದು ಒಂದು ಬಿಡದಂತೆ ಹೇಳುವಂತವಳಾಗು. ಎಂದ ವದನೆಯ ಕೇಳ, ಎಂದ ವದನೆಯ ಕೇಳ, ಚಂದಾನೆ ಲಾಲಿತ ಎಂದ ವದನೆಯ ಕೇಳ. ಹೇ ಅಕ್ಕ ಹೇಳಾದ ಸಚಿದೇವಿ, ನಾನಾದ್ರೂ ಹೇಳ್ತೇನೆ ಕೇಳುವಂತವಳಾಗು. ಅದೇನಿರುವುದು ಚೆನ್ನಾಗಿ ಹೇಳುವಂತವಳಾಗು. ಎಂದ ವದನೆಯ ಕೇಳ, ಎಂದ ವದನೆಯ ಕೇಳ, ಚಂದಾನೆ ಲಾಲಿತ ಎಂದ ವದನೆಯ ಕೇಳ. ಹೇ ಅಕ್ಕ ಹೇಳಾದ ಸಚಿದೇವಿ, ಹೇ ಮಾತಂಗಮ್ಮಳೆ, ಇದಕ್ಕೆ ನಾನಾದ್ರೂ ಹೇಳ್ತೇನೆ ಕೇಳುವಂತವಳಾಗು. ಅದೇನಿರುವುದು ಚೆನ್ನಾಗಿ ಹೇಳುವಂತವಳಾಗು. ಕಾಯೋದು ಕಾಲುವುದು, ಕಾಯೋದು ಕಾಲುವುದು ದೇವರ ಮೈಮೇದು, ಕಾಯೋದು ಕಾಲುವುದು. ಎಂದ ವದನೆಯ ಕೇಳ, ಎಂದ ಅದೇನಿರುವುದು ಚೆನ್ನಾಗಿ ಹೇಳುವಂತವಳಾಗು. ಕಾಯೋದು ಕೊಲ್ಲುವ ದೇವರನ್ನು ನಿತ್ಯ ಇಂದ್ರನ ಮಾಡಲಿ. ಕಾಯೋದು ಕಾಲುವುದು, ಕಾಯೋದು ಕಾಲುವುದು ದೇವರ ಮೈಮೇದು, ಕಾಯೋದು ಕಾಲುವುದು. ಹೇ ಮಾತಂಗಮ್ಮಳೆ, ನಾನಾದ್ರೂ ಹೇಳ್ತೇನೆ ಕೇಳುವಂತವಳಾಗು. ಅದೇನಿರುವುದು ಒಂದು ಬಿಡದಂತೆ ಹೇಳುವಂತವಳಾಗು. ಕಾಯೋದು ಕಾಯೋದು ಕನಿಕವಾದ, ಕನಿಕವಾದ ವಾಸುಳ್ಳ ಶತಪುರ ದೇಶ ಕನಿಕವಾದ. ಹೇ ಮಾತಂಗಮ್ಮಳೆ, ನಾನಾದ್ರೂ ಹೇಳ್ತೇನೆ ಕೇಳುವಂತವಳಾಗು. ಅದೇನಿರುವುದು ಚೆನ್ನಾಗಿ ಹೇಳುವಂತವಳಾಗು. ದಯವಿರಲು ನಮ್ಮ ಮ್ಯಾಲು, ಕಾಯೋದು ಕಾಯೋದು ನಾನಾದ್ರೂ ಹೇಳ್ತೇನೆ ಕೇಳುವಂತವಳಾಗು. ಅದೇನಿರುವುದು ಚೆನ್ನಾಗಿ ಹೇಳುವಂತವಳಾಗು. ಅಯ್ಯಯ್ಯ ದೈವ ಅಯ್ಯೋ ಅಯ್ಯಯ್ಯೋ ದೈವ, ಅಯ್ಯಯ್ಯೋ ದೈವ, ಹೇಗೆ ಮಾಡಲಮ್ಮ, ಹೇಗೆ ಮಾಡಲಮ್ಮ, ಹರಿದಮ್ಮ ಗಳಿಯೇ ತಾಯಮ್ಮ ಗಳಿಯೇ, ಇದು ಎಂತ ಜನ್ಮ ಹೇ ಎನ್ನ ಜನನಿಯಾದ ಸಚಿದೇವಿಯೇ ಕೇಳಿ, ಆ ದುಷ್ಟರ ಅಹಂಕಾರ ಅಡಗಿಸುವುದಕ್ಕೆ ವೀರಾದಿ ವೀರನಾದ ನಿನ್ನ ಗಂಡ ಇಂದ್ರನು ಆ ಭಂಡ ರಕ್ಕಸರ ಮುಂಡವನ್ನು ಖಂಡಿತವಾಗಲು ಚೆಂಡಾಡುವನು. ಇದು ನಿಶ್ಚಯ. ಇಖೋ ಸ್ವರ್ಗ ಮೃತ್ಯ ಪಾತಾಳ ಲೋಕದಲ್ಲಿ ಇಂದ್ರನ ವಜ್ರಾಯುಧ ಹೊಡೆತಕ್ಕೆ ದಾನವರು ಉಳಿಯುರುಂಟೆ ನಮ್ಮ ತಾಯಿ ಸೌಖ್ಯ ಪ್ರದಾಯಿ.
ಹೇ ಅಮ್ಮ ಸಖಿಮಣಿಯಳಾದ ರಂಭಾದೇವಿಯೇ ಕೇಳು. ಹೇ ಅಕ್ಕ, ನೀನು ಹೇಳುವ ಆಲೋಚನೆ ಪರ ವಾಕ್ಯ ಕೇಳಿದರೆ ನನಗೆ ದಿಗಿಲು ಮುಗಿ. ಹೇ ಅಮ್ಮ ಸಖಿಮಣಿಯಳಾದ ರಂಭಾದೇವಿಯೇ ಕೇಳು. ಹೇ ಅಕ್ಕ, ನೀನು ಹೇಳುವ ಆಲೋಚನೆ ಪರ ವಾಕ್ಯ ಕೇಳಿದರೆ ನನಗೆ ದಿಗಿಲು ಮುಗಿಲುಗೊಳ್ಳುವುದು. ಯಾಕೆಂದರೆ ಅನೇಕ ಬಾರಿ ಆ ಧನಿಜಾದೀಪರು ಬಾಧಿಸಲ್ಪಟ್ಟ ಸ್ಮರಣೆಯನ್ನು ಮನದೊಳಗೆ ಬಂದರೆ ವ್ಯಸನ ಕ್ರಾಂತಿಗೊಂಡು ನೀನು ಹೇಳುವ ನೀತಿಗಳು ತೆರೆಗೆ ಬಂದ ಪ್ರಸಂಗದಲ್ಲಿ ಸಮೃದ್ಧವಾಗಿರಬೇಕೆಂದು ನಾನು ಬಲ್ಲೆನು. ಹೇ ಅಮ್ಮ ರಂಭಾದೇವಿ, ಹೇ ಅಕ್ಕ ಸಚಿದೇವಿ, ಈ ಸಂದರ್ಭದೋಳು ಆ ಕ್ರೂರ ದೈತ್ಯರನ್ನು ತಡೆದು ಜಯಿಸ ವೀರರನ್ನು ನಾ ಕಾಣನಮ್ಮ ಸಖಿಯೇ, ಮುಂದೇನು ಗತಿಯೇ? ಹೇ ರತಿಗಿದ್ದ ಅತಿ ಸುಂದರಳಾಗಿರುವ ಸಚಿದೇವಿಯೇ ಲಾಲಿತು. ಆ ಕೂಳ ರಕ್ಕಸರು ದಾಳಿವಂ ತಂದು ನಿಮಗೆ ಘನಘೋರವಾದ ಕಷ್ಟ ಕೊಟ್ಟ ಕಾಲಕ್ಕೆ ಸಾಕ್ಷಾತ್ ಶಂಕರೇಂದ್ರನು ಮಾಯಾಜಾಲವಾಗಿರುವನು. ಕಾರಣ ಮನದೊಳಗಿರುವ ಹಲವು ಚಿಂತೆಗಳನ್ನು ಬಿಟ್ಟು ಹಗಲು ಇರಳು ಆ ಶಾಂಭವಿಯ ನಾಮವನ್ನ ಜಪಿಸಮ್ಮ ತಾಯಿ ಸೌಖ್ಯಪ್ರದಾಯಿ. ಹೇ ಅಮ್ಮ ಸರಜಾಕ್ಷಳಾದ ರಂಭಾದೇವಿ, ಹೇ ಅಕ್ಕ ಸಚಿದೇವಿ, ನೀನು ಹೇಳು ನೀತಿಗಳು ಸತ್ಯವೋ ಸತ್ಯ. ಅನೇಕ ವರ್ಷಗಳಿಂದ ಅನ್ನ ಆಹಾರ ನಿದ್ರೆಗಳು ಇಲ್ಲದೆ ಕರಿಣು ಕಟರದಲ್ಲಿ ತರಗಲಂ ತಿಂದು ಅರಣ್ಯದಲ್ಲಿ ಕುರುಣ ಪಟಿರೆಗಳನ್ನು ಮಾಡಿಕೊಂಡು ಸದಾ ಯೋಗ ಜ್ಞಾನದಲ್ಲಿ ಕುಳಿತಿರುವ ಆ ಮಹಾರಿಷಿಗಳಿಗೆ ನಮ್ಮಂತ ಬಡ ಬಾಲಿಯರ ಪ್ರಾರ್ಥನೆಗೆ ಆ ಮಹಾದೇವನು ಒಲಿಯುವನೇನಮ್ಮ. ಹೇ ಅಮ್ಮ ಸಖಿ ಮಣಿಯಳೆ, ಹೇ ಅಕ್ಕ, ಈ ಜಗತ್ತಿನಲ್ಲಿ ಮಾನವನ್ನು ಕಳೆದುಕೊಂಡು ಜೀವಿಸುವುದಕ್ಕಿಂತ ಪ್ರಾಣ ನೀಗುವುದೇ ನಮ್ಮಂತ ಪತಿರತೆಯರಿಗೆ ಸುಲಭವಾಗಿ ಕಾಣುವುದು. ಯಾಕೆಂದರೆ ಮರಣದಲ್ಲಿ ಕ್ಷಣಕಾಲ ದುಃಖ ಪಡಬೇಕು ಅಷ್ಟೇ. ಜೀವಂತವಿರುವಾಗಲೇ ಮಾನಭಂಗವಾದರೆ ಈ ದೇಹದಲ್ಲಿ ಜೀವವಿರುವವರೆಗೂ ಪ್ರತಿನಿತ್ಯವೂ ದುಃಖವಾಗಿರುವುದು. ಇಂಥ ದುಷ್ಟರ ಕೈಗೆ ಸಿಕ್ಕು ಕಷ್ಟಪಡುವುದಕ್ಕಿಂತ ತಟ್ಟನೆ ಸತ್ತರೆ ನಿಶ್ಚಿಂತೆಯಿಂದ ಇರಬಹುದು. ಹೇ ಅಮ್ಮ ಸಖಿಮಣಿಯಳೆ, ಹೇ ಅಕ್ಕ, ಈ ಜಗತ್ತಿನಲ್ಲಿ ಮಾನವನಿಗೆ ಕೀರ್ತಿಯೇ ಸ್ವರ್ಗ, ಅಪಕೀರ್ತಿಯೇ ಮರಣಾಬುದ್ಧಿ ನರಕ. ಅವರು ಜೀವಂತವಿರುವಾಗಲೇ ಅಪಕೀರ್ತಿ ಬಂದರೆ ಸತ್ತವರೊಳಗೆ ಸರಿ. ಅಡಕಿಗೋದ ಮಾನ ಆನೆ ಕೊಟ್ಟರೂ ಬಾರದು ಅಂತ ಸತ್ಪುರುಷರು ನೀತಿಗಾಗಿ ಪ್ರಾಣವನ್ನು ಕಳೆದರು ಮಾನವನ್ನು ಕಳೆಯದಿರಿ ಎಂದು ಮಿಡುಕಿರುವರು ನೋಡಮ್ಮ ಬಾಲೆ ಭವ್ಯ ಗುಣಶೀಲೆ. ಹೇ ಅಕ್ಕ, ಇದಕ್ಕೆ ನಾನಾದ್ರೂ ಹೇಳ್ತೇನೆ, ಕೇಳುವಂಥವಳಾಗು. ಅದು ಏನಿರುವುದು ಚೆನ್ನಾಗಿ ಹೇಳುವಂತವಳಾಗು. ಯಾವುದು ನಾನಾದ್ರೂ ಹೇಳ್ತೇನೆ, ಕೇಳುವಂಥವಳಾಗು. ಅದೇನಿರುವುದು ಚೆನ್ನಾಗಿ ಹೇಳುವಂತವಳಾಗು. ನಾನಾದ್ರೂ ಹೇಳ್ತೇನೆ, ಕೇಳುವಂಥವಳಾಗು. ಅದೇನಿರುವುದು ಚೆನ್ನಾಗಿ ಹೇಳುವಂತವಳಾಗು. Pansavera casarento, pansavera casarento, Tindeya lida kenta, pansavera casarento. ಹೇ ಕೈಯಾಳಾದ ಸಚಿದೇವಿ, ಹೇ ಅಮ್ಮ ತಂಗಪ್ಪಳೆ, ನಾನಾದ್ರೂ ಹೇಳ್ತೇನೆ, ಕೇಳುವಂಥವಳಾಗು. ಅದೇನಿರುವುದು ಚೆನ್ನಾಗಿ ಹೇಳುವಂತವಳಾಗು. Yamaya paneyolo, Yamaya paneyolo, Paravirapa hegando, Yamaya paneyolo.
ಹೇಳುವಂತವಳಾಗು. ಹೀಗೆ ಬರದಿರಲಮ್ಮ, ಹೀಗೆ ಬರದಿರಲಮ್ಮ, ಕೇಳನ್ನ ಸಖಿಯೇಳೆ ಬಂದದಿರ ಕಸಾಲೆಂತ, ಬಂದದಿರ ಕಸಾಲೆಂತ, ಯಮ್ಮಯ್ಯ ಹೀಗೆ ಬರದಿರಲಮ್ಮ, ಹೀಗೆ ಬರದಿರಲಮ್ಮ, ಕೇಳನ್ನ ಸಖಿಯೇ ಬಂದದಿರ ಕಸಾಲೆಂತ, ಕಸಾಲೆಂತ. ನಾನಾದ್ರೂ ಹೇಳ್ತೇನೆ ದೇಶಕಾದಿಕವಾನ, ದೇಶಕಾದಿಕವಾನ, ವಾಸುಳ್ಳ ಶತಪೂರೋ ದೇಶಕಾದಿಕವಾನ. ದೇವಿ, ನಾನಾದ್ರೂ ಹೇಳ್ತೇನೆ ಕೇಳುವಂತವಳು. ಏನಿರುವುದು ಚೆನ್ನಾಗಿ ಹೇಳುವಂತವಳಾಗು. ವಾಸುಳ್ಳ ಶತಪೂರ ಈಶಾ ಸೋಮೇಶನ, ಈಶಾ ಸೋಮೇಶನ, ದಯವಿರಲಿ ನಮ್ಮ ಮ್ಯಾಲೋ ಪಂಚದಿನ ಕಸಾಲೆಂತ, ಪಂಚದಿನ ನಾನಾದ್ರೂ ಹೇಳ್ತೇನೆ ಕೇಳುವಂತವಳಾಗು. ಅದೇನಿರುವುದು ಚೆನ್ನಾಗಿ ಹೇಳುವಂತವಳಾಗು. ಹೇ ಅಮ್ಮ ಅಕ್ಕಯ್ಯಳಾದ ಸಚಿದೇವಿ, ಅಮ್ಮ ತಂಗಮ್ಮಳೆ, ನಿಮ್ಮಂಥ ಪತಿವ್ರತ ಸ್ತ್ರೀಯರು ಆ ಪರಮಾತ್ಮನನ್ನ ಮೆಚ್ಚಿಸುವುದೇನು ಆಶ್ಚರ್ಯ ತಾಯಿ. ಹಿಂದಕ್ಕೆ ತ್ರೇತಾಯುಗದಲ್ಲಿ ಆ ದುಷ್ಟ ರಾವಣನು ಸೀತಾ ಮಾತೆಯನ್ನ ಕತ್ತೊಯ್ದ ಕಾಲದಲ್ಲಿ ಅವನ ವಂಶ ನಿರ್ವಂಶವಾಗಲಿಲ್ಲವೇ? ಅದು ಅಲ್ಲದೆ ದ್ವಾಪಾರ ಯುಗದಲ್ಲಿ ದುಷ್ಟ ದುಶ್ಯಾಸನನು ದ್ರೌಪದಿಯ ಸೀರೆ ಸೆಳೆದ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಬಂದು ಅವಳ ಮಾನವನ್ನ ಉಳಿಸಲಿಲ್ಲವೇ? ಹಾ, ಹೇ ಅಕ್ಕಯ್ಯಳಾದ ಸಚಿದೇವಿ, ಹೇ ಅಮ್ಮ ತಂಗಮ್ಮಳೆ, ಇದು ಅಲ್ಲದೆ ಕಲಿಯುಗದಲ್ಲಿ ಚಂದ್ರಗುಪ್ತ ಮಹಾರಾಜನು ತನ್ನ ಮಗಳ ಮೇಲೆ ಕಾಮ ದೃಷ್ಟಿ ಬೀರಲು ಆ ಸಾಧ್ವಿ ಶಿರೋಮಣಿಯು ಶ್ರೀ ಮಲ್ಲಿಕಾರ್ಜುನನ ನೆನೆಯಲು ಆಗ ಸಿಟ್ಟಿನಿಂದ ಮಲ್ಲಿಕಾರ್ಜುನನು ಶಾಪ ಕೊಡಲು ಇಂದಿಗೂ ಪಾತಾಳ ಗಂಗೆಯಲ್ಲಿ 7 ಗಜದ ಕಲ್ಲಾಗಿ ಬೀಳಲಿಲ್ಲವೇ? ಹೇ ಅಮ್ಮ ಜನನಿ, ಹೇ ಅಮ್ಮ ತಂಗಮ್ಮಳೆ, ನಿಮ್ಮಂತ ಪತಿವ್ರತ ಸ್ತ್ರೀಯರಿಗೆ ಬಂದ ಕಷ್ಟಗಳನ್ನು ಆ ಈಶನು ಪರಿಹಾರ ಮಾಡುತ್ತಾನಮ್ಮ ಜನನಿ. ತ್ರಿಲೋಕ ಬರ್ರಿ ಲೈಟ್ ಆಫ್ ಮಾಡಿ, ಲೈಟ್ ಸ್ವಲ್ಪ